ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ, ಇದುವರೆಗೆ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಭಾಗ್ಯ ಮನೆ ಬಿಟ್ಟು ಹೋಗಿರ್ತಾಳೆ. ತಾಂಡವ್ ಮನೆಯಿಂದ ಆಚೆ ಕಳಿಸಿದಾಗ ಏನು ಮಾಡೋದು ಏನು ಗೊತ್ತಾಗಲ್ಲ. ಆದರೆ ತಾಂಡವ್ ಶ್ರೇಷ್ಠ ಮದುವೆ ಅಂತ ಗೊತ್ತಾಗಿ ಭಾಗ್ಯ ಮಕ್ಕಳಿಗೋಸ್ಕರ ಗಟ್ಟಿ ನಿರ್ಧಾರ ಮಾಡಿ ವಾಪಸ್ ಮನೆಗೆ ಬಂದಾಗ ತಾಂಡವ್ ಒಪ್ಪಿಕೊಳ್ಳದೆ ನನಗೆ ನೀನು ಬೇಡ ಅಂತ ಹೇಳಿದಾಗ ಕೊನೆಗೆ ಪೊಲೀಸ್ನವ್ರನ್ನ ಕರೆಸಿ ಅವರ ಮದುವೆ ನಿಲ್ಲಿಸಿ ಮನೆಯವರನ್ನೆಲ್ಲ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಯಾವಾಗ ಅರೆಸ್ಟ್ ಮಾಡಿಸ್ತಾಳೆ ಭಾಗ್ಯ ಅಂತ ಹೇಳಿ ಗೊತ್ತಾದ ತಕ್ಷಣ ತಾಂಡವ್ ಎಲ್ಲರ ಮುಂದೆ ನನ್ನ ತಪ್ಪಾಯಿತು, ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ಶ್ರೇಷ್ಠನ ಮನೆಯಿಂದ ಆಚೆ ಹಾಕ್ತಾನೆ. ಹಾಗೆ ಅವ್ರ ತಾಯಿ ಕಾಲಿಗೆಲ್ಲ ಬಿದ್ದು ನನ್ನ ಕ್ಷಮಿಸಮ್ಮ ಅಂತಲೂ ಹೇಳಿ ಕೇಳಿಕೊಂಡು ಮನೆಯೊಳಗಡೆ ಬರ್ತಾನೆ. ಆದರೆ ಮನಸ್ಸಲ್ಲೇ ಭಾಗ್ಯನ ಮೇಲೆ ಕತ್ತಿ ಮಸೀತಾ ಇರ್ತಾನೆ. ಅವಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕಾಯ್ತಾ ಇರಬೇಕಾದ್ರೆ ಮನೆಗೆ ಕುಡಿದು ಬಂದು ಗಲಾಟೆ ಮಾಡ್ತಾ ಇರ್ತಾನೆ. ಆಗ ಎಷ್ಟು ಹೇಳಿದರೂ ನನ್ನ ಜೀವನನೇ ಹಾಳು ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ ಬೈತಾ ಇರಬೇಕಾದ್ರೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ಬೋದು ಅಂದರೆ ಸೀದಾ ಹೋಗಿ ಭಾಗ್ಯ ಅವನ ತಲೆ ಮೇಲೆ ನೀರು ಸುರಿಯುತ್ತಾಳೆ. ನೀರು ಸುರಿದಾಗ ಏನೇ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದ ತಕ್ಷಣ ಸೀದಾ ಕರ್ಕೊಂಡೋಗಿ ಮನೆಯಿಂದ ಆಚೆ ನಿಲ್ಲಿಸ್ತಾಳೆ. ಆಗ ಏನೇ ನನ್ನನ್ನೇ ಆಚೆ ಹಾಕೋಷ್ಟು ನಿನಗೆ ಕೊಬ್ಬು ಬಂದಿದೆಯಾ, ನೀನು ಆಚೆ ಆಗ್ತೀಯಲ್ವಾ, ಇನ್ಮೇಲೆ ನಾನು ಡೈಲಿ ಮನೆಗೆ ಕುಟ್ಕೊಂಡೇ ಬರ್ತೀನಿ, ಆಗ ಏನು ಮಾಡ್ತೀಯ ನೀನು ಅಂತ ಹೇಳಿದಾಗ ಭಾಗ್ಯ ನೀವು ಡೈಲಿ ಕುಟ್ಕೊಂಬಂದರೆ ನಾನು ಡೈಲಿ ನೀರು ಹಾಕ್ಬಿಟ್ಟು ಮನೆಯಿಂದನೇ ಆಚೆ ತಪ್ತೀನಿ ಅಂತ ಹೇಳ್ತಾಳೆ. ಆಗ ಕುಸುಮಾ ಅವರು ಯಾಕೋ ರಜಾ ಈ ರೀತಿ ಮಾಡ್ತೀಯ, ನಾನು ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದೆ, ಎಲ್ಲರ ಮುಂದೆ ನನ್ನ ಮಗ ಹಾಗೆ ಹೀಗೆ ಅಂತ ಹೇಳಿ ಕೊಚ್ಕೊಳ್ತಾ ಇದ್ದೆ, ಆದರೆ ನೀನು ನೋಡಿದ್ರೆ ಈ ರೀತಿ ಆಗೋಗಿದ್ದೀಯಲ್ಲೋ ಅಂದಾಗ ಸಾಕು ಸುಮ್ಮನಿರಮ್ಮ, ಎಲ್ಲ ಆಗಿದ್ದು ನಿಮ್ಮಿಂದನೇ, ನನಗೆ ಇಂಥ ದಡ್ಡಿನ ಮದುವೆ ಮಾಡಿಬಿಟ್ಟು ನನ್ನ ಜೀವನನೇ ನೀವೆಲ್ಲ ನರಕ ಮಾಡಿಬಿಟ್ರಿ ಅಂತ ಹೇಳಿ ತಾಂಡವ್ ಬೈತಾ ಇರ್ತಾನೆ. ಆಗ ಶ್ರೇಷ್ಠ ಅಲ್ಲಿಗೆ ಬಂದಾಗ ಶ್ರೇಷ್ಠನ ನೋಡಿ ತಾಂಡವ್ ಶಾಕಾಗಿ ಶ್ರೇಷ್ಠ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಶ್ರೇಷ್ಠ ಕೋಪದಿಂದ ತಾಂಡವ್ ಏನು ನೀನು ನನಗೆ ಎಷ್ಟು ದೂರ ಮಾಡಿದ್ಯಾ, ನನ್ನ ಒಂದು ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ, ನನ್ನ ಜೊತೆ ಎಲ್ಲ ಸುತ್ತಾಡ್ತಾ ಇದ್ದೆ ಮಾತಾಡ್ತಾ ಇದ್ದೆ, ಈಗ ಫೋನ್ ಮಾಡಿದ್ರು ತೆಗೆಯೋಷ್ಟು ನಿನಗೆ ಟೈಮ್ ಇಲ್ಲ ಅಲ್ವಾ ಅಂತ ಹೇಳಿ ಕೂಗಾಡಲು ಶುರು ಮಾಡ್ತಾಳೆ. ಆಗ ಭಾಗ್ಯನ ಹತ್ರ ಹೋಗಿ ನೋಡು ಭಾಗ್ಯ, ನೀನು ಹೇಗಿದ್ದರೂ ಮನೆ ಬಿಟ್ಟು ಹೋಗಿದ್ದೆ ತಾನೇ, ಮತ್ತ್ಯಾಕೆ ವಾಪಸ್ ಬಂದೆ ನಮ್ಮ ಜೀವನದಲ್ಲಿ ಆಟ ಆಡೋಕ್ಕೆ, ನೋಡು ಹೊರಟೋಗ್ಬಿಡು, ನಾನು ಯಾವುದೇ ಕಾರಣಕ್ಕೂ ನಿನ್ನ ತಂಟೆಗೂ ಬರಲ್ಲ, ನನಗೆ ತಾಂಡವ್ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಅವ್ರ ಜೊತೆ ನಾನು ಇರಲೇಬೇಕು, ಜೀವನ ಮಾಡಲೇಬೇಕು, ನೀನು ಹೊರಟೋಗ್ಬಿಡು, ನಾನು ಅವನು ನಿನ್ನ ತಂಟೆಗೂ ಬರಲ್ಲ ಅಂತ ಕೇಳಿದಾಗ ಭಾಗ್ಯ ನಿನಗೇನೇ ಗೊತ್ತು ಜವಾಬ್ದಾರಿ ಅಂದರೆ, ನಾನು ಮದುವೆ ಆಗಿದ್ದೀನಿ, ಬೇರೆಯವ್ರ ಕಂಡನ್ನು ಕಿತ್ಕೊಳ್ಳೋಕೆ ಬಂದಿದೆಯಲ್ಲ, ನಾಚಿಕೆ ಮಾನ ಮರ್ಯಾದೆ ನಿಂಗೇನು ಇಲ್ವಾ ಅಂತ ಹೇಳಿ ಚೆನ್ನಾಗಿ ಅವಮಾನ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇದ್ದಿದ್ರೆ ಒಬ್ಬರು ಜೀವನ ಯಾಕೆ ಹಾಳು ಮಾಡ್ತಾಯಿದ್ಲು, ಒಬ್ಬರು ಸಂಸಾರನ ಯಾಕೆ ಹಾಳು ಮಾಡ್ತಾಯಿದ್ಲು, ಅವಳಿಗೇನು ಇಲ್ಲ ಅಂತ ಹೇಳಿದಾಗ ಶ್ರೇಷ್ಠ ಕೋಪದಿಂದ ತಾಂಡವ್ ಹತ್ತಿರ ಬಂದು ತಾಂಡವ್ ಬಾ ನಾವಿಬ್ಬರು ಹೊರಟು ಹೋಗೋಣ, ಇವ್ರ ಸವಾಸನೇ ಬೇಡ, ಏನಾರು ಮಾಡ್ಕೊಂಡು ಹಾಳು ಬಡಿಸ್ಕೊಂಡು ಸಾಯಲಿ ಅಂತ ಹೇಳಿ ಕೈ ಹಿಡಿದು ಕರೆದುಕೊಂಡು ಹೋಗಬೇಕಾದ್ರೆ ಭಾಗ್ಯ ಹೋಗಿ ಅವಳನ್ನು ತಡೆಯುತ್ತಾಳೆ. ನೀನು ಯಾರೇ ನನ್ನ ಗಂಡನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಭಾಗ್ಯ ಶ್ರೇಷ್ಠನಿಗೆ ಬೈತಾಳೆ. ಇದು ನಾಳೆ ಸಂಚಿಕೆಯಲ್ಲಿ ನಡೆಯುತ್ತೆ. ಮುಂದೆ ತಾಂಡವ್ಗೆ ಭಾಗ್ಯ ಹೇಗೆ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.